ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನಮಸ್ಕಾರ. ನಾನು ನಿಮ್ಮ ರವೀಂದ್ರ ಶೆಟ್ಟಿ ಮುಡಿಪು. ಕಾಮಾಂಧರ ಆಶೀರ್ವಾದದ ಮೇರೆಗೆ, ಯಾಕಂದರೆ ಈ ಕಾಮವನ್ನು ಇದು ಮಾಡಬೇಕಾದ್ರೆ ಇವರ ಆಶೀರ್ವಾದನೆ ಬೇಕು. ಯಾಕಂದರೆ ಅವ್ರ ಕಾಲಿಗೆ ಬಿದ್ದಂಥವರೆಲ್ಲ ಇದೇ ಥರ ಆಗ್ತಾ ಇದ್ದಾರೆ. ಇವನೊಬ್ಬ ನಿರ್ದೇಶಕ ಸುರೇಶ್ ಮೊಯ್ಲಿ ಅಂತೇಳಿ, ಇವನು ಕೂಡ ಕಾಮದ ದಾಹಕ್ಕೆ ಕಾಮಾಂಧರ ಆಶೀರ್ವಾದದ ಮೇರೆಗೆ ಇವನು ಕೂಡ ಕಾಮದ ಚಟದಲ್ಲಿ ಬಿದ್ದಿದ್ದಾನೆ. ಈಗ ಧರ್ಮದೇಟು ತಿಂದಿದ್ದಾನೆ. ಇವನ ಜಾತಕವನ್ನು ಹೇಳೋಣ. SKDRDP BC ಟ್ರಸ್ಟ್ ಹಾಸನ ಜಿಲ್ಲಾ ನಿರ್ದೇಶಕ ಸುರೇಶ್ ಮೊಯ್ಲಿ. ಇವ ಹಾಸನದಲ್ಲಿ ಕೆಲಸ ಮಾಡುತ್ತಾ ಇದ್ದಾನೆ. ಇವನಿಗೆ ಕಾಮಾಂಧನ ಹಾಗೆ ಕಂಡ ಹೆಣ್ಣು ಮಕ್ಕಳೇ ಬೇಕು, ಅಷ್ಟಲ್ಲದೆ ಚಂದದ ಹೆಣ್ಣು ಮಕ್ಕಳು ಬೇಕು. ವಾರದ ಹಿಂದೆ ಹಾಸನ ಸೇವಾ ಪ್ರತಿನಿಧಿಯವರಿಗೆ ಕಾಮಪೀರಿತ ಮೆಸೇಜ್ ಕಳಿಸಿ ಸಿಕ್ಕಿಬಿದ್ದಿದ್ದಾನೆ. ನೋಡಿ, ಇವನು ಒಂದಲ್ಲ, ಕಡಿಮೆ ಅಂದರೆ ಇವರು ಹೇಳ್ತಾ ಇದ್ದಾರೆ, ನನಗೊಂದು 3-4 ಹೆಣ್ಣು ಮಕ್ಕಳು ಫೋನ್ ಸೇವಾ ಧರ್ಮಸ್ಥಳ ಯೋಜನೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಹೆಣ್ಣು ಮಕ್ಕಳೇ ಮೆಸೇಜ್ ಮಾಡಿದ್ದಾರೆ. ಇವನು ಒಂದಲ್ಲ ಸರ್, ತುಂಬ ಕಡಿಮೆ ಅಂದರೆ ಒಂದು 40ರಿಂದ 50 ಹೆಣ್ಣು ಮಕ್ಕಳನ್ನು ಸೇವಾ ಪ್ರತಿನಿಧಿ, ಯೋಜನಾಧಿಕಾರಿ, ಸೂಪರ್ವೈಸರ್ ಇವರನ್ನೆಲ್ಲ ಇವನು ಉಪಯೋಗ ಮಾಡಿದ್ದಾನೆ. ಯಾಕಂದರೆ ಇವನ ಕಾಮದ ಬಲೆಗೆ ಬೀಳದಿದ್ದರೆ ಅವನಿಗೆ ಅಲ್ಲಸಲ್ಲದ ಮಾತನ್ನು ಹೇಳಿ ಏನೇನೋ ಹೇಳ್ಕೊಂಡು ಅವರನ್ನು ಕೆಲಸದಿಂದ ತೆಗಿಸ್ತಾ ಇದ್ದ ಅಂತೇಳಿ ಅದು ಕೂಡ ಒಂದು ಕಡೆಯಿಂದ ಮಾತು ಬರ್ತಾ ಇದೆ. ಇವನನ್ನು ಇನ್ನೂ ಕೂಡ ಇಟ್ಟಿದ್ದಾರೆ. ಊರಿನವರು ಧರ್ಮದೇಟು ಕೊಟ್ಟಿದ್ದಾರೆ, ಕಾಲಿಗೆ ಬೀಳಿಸಿ ಕ್ಷಮೆ ಕೂಡ ಕೇಳಿಸ್ತಾ ಇದ್ದಾರೆ. ನೋಡಿ, ಇದು ವಿಡಿಯೋದಲ್ಲಿ ಕಾಣ್ತಾ ಇದೆ ನೋಡಿ, ಕಾಲಿಗೆ ಬಿದ್ದು ಕ್ಷಮೆ ಕೇಳುವುದು. ಇವನು ಇದಕ್ಕಿಂತ ಮೊದಲು ಕೇಂದ್ರ ಕಚೇರಿ ವಿಜಿಲೆನ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಇವನ ಕೈ ಕೆಳಗಡೆ ಇದ್ದಂಥ CS ಸೆಂಟರ್ನಲ್ಲಿದ್ದಂಥ ಚಂದದ ಹೆಣ್ಣು ಮಕ್ಕಳು, ಹೆಂಗಸರು ಮತ್ತು ಸೇವಾ ಪ್ರತಿನಿಧಿ, ಸೂಪರ್ವೈಸರ್, ಯೋಜನಾಧಿಕಾರಿ ದಿನಕ್ಕೆ 1-2 ಹೆಣ್ಣು ಮಕ್ಕಳನ್ನು ಉಪಯೋಗ ಮಾಡ್ತಾನಂತೆ ಇವನು. ಆಮೇಲೆ ಗೋಕಾಕ್ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದರು. ಅಲ್ಲಿ ಕೂಡ ಇವರ ಚಟ ಜಾಸ್ತಿ ಆಗ್ತಾ ಬಂತು. ಮತ್ತು ಗೋಕಾಕಿನಿಂದ ಹುಬ್ಬಳ್ಳಿಗೆ ನಿರ್ದೇಶಕರಾಗಿ ವರ್ಗಾವಣೆ ಆದರು. ಅಲ್ಲಿ ಕೂಡ ಇವರ ಚಟ ಜಾಸ್ತಿ ಆಗ್ತಾ ಬಂತು. ಅಲ್ಲಿಂದ ಅವರನ್ನು ಹುಬ್ಬಳ್ಳಿ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾಗಿ ಮಾಡಿದರು. ಅಲ್ಲಿ ಜಾಸ್ತಿ ಇತ್ತಂತೆ ಇವರ ಚಟ, ತುಂಬ ಇತ್ತು. ಎಷ್ಟು ಹೆಣ್ಣು ಮಕ್ಕಳನ್ನೆಲ್ಲ ಇವರು ಹೇಳಿದಾಗೆ ಕೇಳದಿದ್ದರೆ ಅವರ ಮೇಲೆ ಕಂಪ್ಲೇಂಟ್ ಮಾಡೋದು, ಅವನು ಸರಿಯಿಲ್ಲ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂತೇಳಿ. ಪಾಪ ಹೆಣ್ಣು ಮಕ್ಕಳು ಮತ್ತೆಂತ ಮಾಡೋದು, ಅವರ ಬಲೆಗೆ ಬೀಳಲೇಬೇಕಾಗ್ತದೆ, ಬೇರೆ ಏನಿಲ್ಲ. ಗಂಡ ಇದ್ದರೂ ಕೂಡ ಏನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇವರೀಗ ಹಾಸನಕ್ಕೆ ಬಂದಿದ್ದಾರೆ. ಹಾಸನದಲ್ಲಿ ಕೂಡ ಇವರ ಚಟ ಜಾಸ್ತಿಯಾಗಿ ಈಗ ಒಂದು ಹೆಂಗಸೊಬ್ಬರು ಸೇವಾ ಪ್ರತಿನಿಧಿ ಅವರು ಗಟ್ಟಿ ಮನಸ್ಸು ಮಾಡಿ ಅವರ ಮೆಸೇಜನ್ನು ಪಬ್ಲಿಕ್ ಮಾಡಿ ಊರಿನವರಿಂದ ಧರ್ಮದೇಟು ಕೊಟ್ಟಿದ್ದಾರೆ. ಚಪ್ಪಲಿ ಬೆಟ್ಟು ಕೂಡ ಸಿಕ್ಕಿದೆ. ಇವರು ಇದಕ್ಕಿಂತ ಮುಂಚೆ ಒಂದು ಸಲ ಇದೇ ಸರ ಸಿಕ್ಕಿಬಿದ್ದು ಅವರನ್ನು ಧರ್ಮಸ್ಥಳ ಯೋಜನೆ ಕಚೇರಿಯಲ್ಲಿ ಕೆಲಸಕ್ಕೆ ಅಲ್ಲಿ ಇಟ್ಟಿದ್ದರಂತೆ ನಿರ್ದೇಶಕರಾಗಿ. ಅಲ್ಲಿ ಕಂಠಪೂರ್ತಿ ಕುಡಿದು ಚರಂಡಿಯಲ್ಲಿ ಬಿದ್ದಿದ್ದರಂತೆ. ಮತ್ತು ಅವರನ್ನು ಸಸ್ಪೆಂಡ್ ಮಾಡಿದರು. ಆಮೇಲೆ ರಿಟರ್ನ್ ಅವರನ್ನು ತೆಗೆದು ಸೀನಪ್ಪ ಅವನ ಸಂಬಂಧಿಕ ಅವರು ಏನು ಮಾಡ್ತಾರೆ, ಅವನು ಸಾಚ ಇದ್ರಲ್ಲ ಇವನು ಸಾಚ ಆಗೋದು. ಅವನು ಕೂಡ ಹಾಗೆ, ಸೀನಪ್ಪ ಕೂಡ ಇದೇ ಥರ, ಅವನದ್ದು ಕೂಡ ಉಂಟು ಜಾತಕ, ತುಂಬ ಉಂಟು, ಒಂದಲ್ಲ ಎರಡಲ್ಲ, ನಿಮಗೆ ಸ್ಟೆಪ್ಪಿನ ಬೇಕೇ ಬೇಕಂತೆ. ಹೀಗೆ ತುಂಬ ಉಂಟು ನೋಡಿ. ಈ ಧರ್ಮಸ್ಥಳ SKDRDPಯಲ್ಲಿ ಕೆಲಸ ಮಾಡುತ್ತಿರೋಂಥ, ನಿಯತ್ತಾಗಿ ಮರ್ಯಾದೆಯಿಂದ ಕೆಲಸ ಮಾಡುತ್ತಿರೋಂಥ ಹೆಂಗಸರಿಗೆ ಇವರು ಕೊಡುವಂಥ ಗೌರವ, ಒಬ್ಬ ತಪ್ಪು ಮಾಡಿದರೆ ಸಾವಿರಾರು ಹೆಣ್ಣು ಮಕ್ಕಳಿಗೆ ಕೂಡ ಇದೇ ಹೆಸರು ಬರ್ತದೆ. ಇಂಥವರನ್ನು ಇನ್ನೂ ಕೂಡ ಕೆಲಸದಿಂದ ಕಿತ್ತಾಕಲಿಲ್ಲ, ಇನ್ನೂ ಇಟ್ಟಿದ್ದಾರೆ ಕೆಲಸದಲ್ಲಿ SKDRDP BC ಟ್ರಸ್ಟ್ನಲ್ಲಿ. ಯಾಕಂದರೆ ಪೂಜ್ಯರ ಆಶೀರ್ವಾದ ಅಲ್ಲ, ಅವರ ಆಶೀರ್ವಾದ ಪಡೆದವರು ಎಲ್ಲ ಇದೇ ಥರ ನೋಡಿ. ಇದನ್ನು ಆದಷ್ಟು ಶೇರ್ ಮಾಡಿ. ಇದು ಎಲ್ಲ ಪ್ರತಿ SKDRDP BC ಟ್ರಸ್ಟ್ನಲ್ಲಿ ಎಲ್ಲ ಇದಕ್ಕೆ ಹೋಗಬೇಕು, ಎಲ್ಲರಿಗೂ ಗೊತ್ತಾಗಬೇಕು ಇದರಲ್ಲಿ ಯಾವ ಥರ ನಡೀತಾ ಇದೆ ಅಂತೇಳಿ. ಜಸ್ಟಿಸ್ ಫಾರ್ ಸೌಜನ್ಯ, ಸತ್ಯಮೇ ಜಯತೆ.